ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ಯಾರಿಗೆಂದರೆ ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ತಾವು ಡಿಗ್ರಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಈ ಒಂದು ಯೋಜನೆಯಡಿ ಅಡ್ಮಿಷನ್ ಮಾಡಿಸಿದರೆ ನಿಮ್ಮ ಡಿಗ್ರಿನೂ ಕಂಪ್ಲೀಟ್ ಆಗುತ್ತೆ. ಪ್ಲಸ್ ನೀವು UPSC KS IAS ಎಲ್ಲ ಪರೀಕ್ಷೆಗಳಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಸಿಗುತ್ತೆ. ಇಂಟಿಗ್ರೇಟೆಡ್ ಡಿಗ್ರಿ ಅಂತ ಕರೀತಾರೆ ಇದನ್ನ. ಏನಪ್ಪ ಅಂದರೆ ನಿಮ್ಮ ಡಿಗ್ರಿನೂ ಕಂಪ್ಲೀಟ್ ಆಗುತ್ತೆ ಮತ್ತು 3 ವರ್ಷ ನಿಮ್ಮ UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಒಂದು UPSCಯಿಂದ IAS IPS IRS ಇಂಥೆಲ್ಲ ಸರ್ವಿಸ್ಗಳಿಗೆ ಮತ್ತು ಸ್ಟೇಟ್ ಗೌರ್ಮೆಂಟಿಂದ KPSCಯಿಂದ FDA SDA KS ಈ ಎಲ್ಲ ಪರೀಕ್ಷೆಗಳಿಗೆ ಉಚಿತವಾಗಿ ಕೋಚಿಂಗ್ ಕೊಡ್ತಾರೆ. ಆ ಕುರಿತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC ST ವಿದ್ಯಾರ್ಥಿಗಳಿಗೆ, ಅದು ಸೆಕೆಂಡ್ PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಇಲ್ಲಿದೆ ನೋಡಿ, ವಸತಿಯುತ ಸಂಯೋಜಿತ ಅಂದರೆ ವಿತ್ ನಿಮ್ಗೆ ಹಾಸ್ಟೆಲ್ ಅಲ್ಲೇ ಇರುತ್ತೆ, ನಿಮಗೆ ಡಿಗ್ರಿನೂ ಅಲ್ಲೇ ಇರುತ್ತೆ. ಡಿಗ್ರಿ ಕಾಲೇಜ್ ಪ್ಲಸ್ ಹಾಸ್ಟೆಲ್ ಎರಡೂ ಒಂದೇ ಕಡೆ ಇರುತ್ತೆ. ಹಾಸ್ಟೆಲಿನ ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ, ಹಾಸ್ಟೆಲ್ ಇರುತ್ತೆ ಪ್ಲಸ್ ಡಿಗ್ರಿ ಕಾಲೇಜ್ ಇರುತ್ತೆ. ನಿಮಗೆ ಫ್ರೀಯಾಗಿ ಎಕ್ಸಾಮ್ ಈ ಒಂದು UPSC ಕೋಚಿಂಗ್ ಕೂಡ ಕೊಡ್ತಾರೆ. ಇದು ನೋಡಿ, ಇದನ್ನ ಕ್ಲಿಕ್ ಮಾಡಿ, ಈ ಲಿಂಕನ್ನು ಕ್ಲಿಕ್ ಮಾಡಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಓಪನ್ ಆದ ನಂತರ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ನೀವು ನೋಡಿ, ವಸತಿಯುತ ಸಂಯೋಜಿತ ಪದವಿಯೊಂದಿಗೆ UPSC ತರಬೇತಿ. ಇಲ್ಲಿ ನೋಡಿ, ಮೊದಲು ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಒಂದು ನೋಟಿಫಿಕೇಷನ್ ಇದೆ, ಅಧಿಸೂಚನೆ ಓದಿ ಅಂತ ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೋಡಿ ವಿದ್ಯಾರ್ಥಿಗಳೇ, ಸ್ಪೀಡಾಗಿ ತಿಳಿಸ್ಕೊಡ್ತೀನಿ ಮಾಹಿತಿ ನೋಡಿ. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ನೋಡಿ, 2024-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯಡಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಊಟ ವಸತಿಯೊಂದಿಗೆ UPSC ಸಂಯೋಜಿತ ಇಂಟಿಗ್ರೇಟೆಡ್, ಇಲ್ಲಿ ಕೊಡಿದ್ರು ನೋಡಿ, ಇಂಟಿಗ್ರೇಟೆಡ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಅಂತ ಕರೀತಾರೆ. ನಿಮಗೆ ಹಾಸ್ಟೆಲ್ಲು ಪ್ಲಸ್ ಡಿಗ್ರಿ ಕಾಲೇಜು ಪ್ಲಸ್ ತರಬೇತಿ ಸೆಂಟ್ರ್ ಮೂರು ಒಂದೇ ಕಡೆ ಇರುತ್ತೆ. ಆ ರೀತಿಯಾಗಿ ನಿಮಗೆ ಫ್ರೀಯಾಗಿ ಯಾವುದೇ ₹1 ಇಲ್ಲದೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ SC ST ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾರೆ. ನಿಮ್ಮ ಡಿಗ್ರಿನೂ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಟ್ರೈನಿಂಗು ಕಂಪ್ಲೀಟ್ ಆಗುತ್ತೆ ಮತ್ತು ಹಾಸ್ಟೆಲ್ ಕೂಡ ಫ್ರೀಯಾಗಿ ಸಿಗುತ್ತೆ ನೋಡಿ. 2024-25ನೇ ಸಾಲಿನ ಅಂದರೆ ಈ ವರ್ಷ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದರೆ SC ST ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಊಟ ವಸತಿ, ಊಟನೂ ಇರುತ್ತೆ, ವಸತಿ ಇರುತ್ತೆ. ಊಟ ವಸತಿಯೊಂದಿಗೆ UPSC ಸಂಯೋಜಿತ ಪದವಿ ತರಬೇತಿ ನೀಡಲು ಅರ್ಜಿ ಕರೆಯಲಾಗಿದೆ. UPSC ಸಂಯೋಜಿತ ಪದವಿ ತರಬೇತಿಯ ಅವಧಿ, ಶೈಕ್ಷಣಿಕ ವಿದ್ಯಾರ್ಥಿ ಎಲ್ಲ ಒಂದು ಮಾಹಿತಿಯನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ರು ನೋಡಿ. ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದ ಅಂದರೆ ಸೆಕೆಂಡ್ PUCಯಲ್ಲಿ ಪಾಸ್ ಆಗಿರ್ತಕ್ಕಂಥ BA BCom BSc ಅಧ್ಯಯನ ಮಾಡಬೇಕು ಆ ವಿದ್ಯಾರ್ಥಿಗಳು. ಈ 3 ಕೋರ್ಸ್ಗಳಿಗೆ ಮಾತ್ರ ಅಧ್ಯಯನ ಮಾಡಬೇಕನ್ನೋ ವಿದ್ಯಾರ್ಥಿಗಳಿಗೆ, ಅಂದರೆ ನೀವು ಸೆಕೆಂಡ್ PUC ಮುಗಿಸಿ BA ಅಥವಾ BCom ಅಥವಾ BSc ಕಟ್ಟಬೇಕು ಅಂದ್ಕೊಂಡಿದ್ರೆ, ಅಂದರೆ ಎಕ್ಸಾಮ್ ಡಿಗ್ರಿ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನಿಮಗೆ UPSC ತರಬೇತಿ ಕೊಟ್ಟು ಊಟ ಮತ್ತು ವಸತಿಯೊಂದಿಗೆ ಹಾಸ್ಟೆಲ್ ವ್ಯವಸ್ಥೆ ಕೊಟ್ಟು ಫ್ರೀಯಾಗಿ ನೀಡಲಾಗ್ತದೆ. ಇದಕ್ಕೆ ಅಡ್ಮಿಷನ್ ಪ್ರೋಸೆಸ್ ಕನಿಷ್ಠ ವಯಸ್ಸು 17 ವರ್ಷ, ಅಂದರೆ ನೀವು ಸೆಕೆಂಡ್ PUC ಇದ್ದಾಗ 16 ವಯಸ್ಸು ಇರುತ್ತೆ, ಡಿಗ್ರಿಗೆ 17 ವರ್ಷ ಆಗುತ್ತೆ. ಇದರ ಕೋರ್ಸ್ ವಿವರಗಳು ಏನಪ್ಪ ಅಂದರೆ BA BCom BSc ಪದವಿ ಮಾತ್ರ. ಅಭ್ಯರ್ಥಿ ಸಾಮಾನ್ಯ ಅರ್ಹತೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿ ಇರಬೇಕಂದ್ರೆ ಕರ್ನಾಟಕದವರಾಗಿರಬೇಕು. ನಿಮ್ಮ ಒಂದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹೊಂದಿರಬೇಕು. ನೀವು ಒಂದು ವೇಳೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂದರೆ ದೈಹಿಕವಾಗಿ ಅಂಗವಿಕಲರಾಗಿದ್ದರೆ ಆ ಒಂದು ಮೀಸಲಾತಿ ಪ್ರಮಾಣಪತ್ರವನ್ನು ನೀಡಬೇಕು. ನೀವು ದ್ವಿತೀಯ PUCಯಲ್ಲಿ ಪಾಸ್ ಆಗಿರಬೇಕು. ನಿಮ್ಮ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ 5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ಇದು ಆಯ್ಕೆ ಪಟ್ಟಿ ಯಾವ ರೀತಿ ಇರುತ್ತಂದರೆ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಡಿಗ್ರಿಯಲ್ಲಿ PUCಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಡಿಗ್ರಿ ಅಡ್ಮಿಷನ್ ಪ್ರೋಸೆಸ್ಗೆ ಅಡ್ಮಿಷನ್ ಮಾಡ್ಕೋತಾರೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಳಾಸ ಇಲ್ಲಿದೆ ನೋಡಿ, ಇದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 31. ಇದನ್ನು ಪ್ರತಿಯೊಬ್ಬ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳು ಅರ್ಜಿ ಹಾಕಿ, ಯಾಕಂದರೆ ಮೋಸ್ಟ್ ಯೂಸ್ಫುಲ್ ಆಗಿರ್ತಕ್ಕಂಥ ಯೋಜನೆ ಇದು. ನೀವು ಕೋಚಿಂಗು ಫ್ರೀಯಾಗಿ ಸಿಗುತ್ತೆ, ಹಾಸ್ಟೆಲ್ ಫ್ರೀಯಾಗಿ ಸಿಗುತ್ತೆ, ಡಿಗ್ರಿನೂ ಫ್ರೀಯಾಗಿ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಪ್ರತಿದಿನ ಈ ವೆಬ್ಸೈಟ್ ನೋಡ್ತಾ ಇರಬೇಕು. ಯಾವುದೇ ರೀತಿ ನಿಮಗೆ ಪ್ರತಿದಿನ ವೆಬ್ಸೈಟ್ ನೋಡಬೇಕಾಗುತ್ತೆ. ಇಲಾಖೆಯಿಂದ ಯಾವುದೇ ಪತ್ರ ಇರೋದಿಲ್ಲ, ಕೇವಲ ವೆಬ್ಸೈಟ್ ಮಾತ್ರ ರೆಫರ್ ಮಾಡಬೇಕು. ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗುವ ಲೋಪಗಳಿಗೆ ಅಭ್ಯರ್ಥಿಗಳೇ ಜವಾಬ್ದಾರಿಯಾಗಿರ್ತಾರೆ.
ಅಭ್ಯರ್ಥಿಗಳು ಈಗಾಗಲೇ ಪದವಿ ವ್ಯಾಸಂಗವನ್ನು ಪೂರ್ಣಗೊಳಿಸಿದಲ್ಲಿ ಮತ್ತೊಮ್ಮೆ ಪದವಿ ಅಧ್ಯಯನಕ್ಕೆ ಅರ್ಜಿ ಸಲ್ಲಿಸು. ಈಗ ನಿಮ್ದು ಆಲ್ರೆಡಿ ಡಿಗ್ರಿ ಮುಗಿಬಿಡತ್ತಪ್ಪ, ಈಗ BA ಡಿಗ್ರಿ ಮುಗಿಸ್ಬಿಟ್ಟಿರಿ, ಒಳ್ಳೆ ನಾವು BCom ಹಚ್ಚಿ ಇಲ್ಲಿ ಕಲಿಬೋದಾ? ಸಾಧ್ಯ ಇಲ್ಲ. ಫ್ರೆಶ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅವಕಾಶ ಇರತಕ್ಕಂಥದ್ದು. ತದನಂತರ ಈ ನೋಟಿಫಿಕೇಶನ್ ನೋಡಿದ ನಂತರ ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಇದನ್ನ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕಾಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ನಲ್ಲಿರೋಂಥ ಹೆಸರನ್ನು ಹಾಕಿ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ತದನಂತರ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಜಾತಿ ಪ್ರಮಾಣಪತ್ರದ RD ನಂಬರನ್ನು ಎಂಟರ್ ಮಾಡಬೇಕು. ಇಲ್ಲಿ ಎಲ್ಲ ಆಟೋಮೆಟಿಕ್ ಡೀಟೇಲ್ಸ್ ತಾನೇ ಬರುತ್ತೆ. ತದನಂತರ ಇಲ್ಲಿ ಆದಾಯದ ಅಲ್ಲಿ ಜಾತಿ ಸರ್ಟಿಫಿಕೇಟು ಇಲ್ಲ ಆದಾಯ ಸರ್ಟಿಫಿಕೇಟ್ ಎಂಟರ್ ಮಾಡಬೇಕು. ತದನಂತರ ನಿಮ್ಮ ಒಂದು SLC ಬೋರ್ಡ್ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡ್ಕೊಂಡು ನಿಮ್ಮ SLC ಹಾಲ್ ಟಿಕೆಟ್ ನಂಬರ್ ಹಾಕಿದರೆ ತಾನೇ ಡೀಟೇಲ್ಸ್ ಬರುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ನಿಮ್ಮ ಅಪ್ಲಿಕೆಂಟ್ ನೇಮು ಅದು ಆಟೋಮೆಟಿಕ್ಕಾಗಿ ನಿಮ್ಮ SLC ಡೀಟೇಲ್ಸ್ ಊಟ ಬಂದ್ಬಿಡುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಕೊಡಿ. ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಟ್ರಾನ್ಸ್ಜೆಂಡರ್ ಅಂತ ಅದು ಕ್ಲಿಕ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಇದು ಏಜ್ ನಿಮ್ಮದು ಆಟೋಮೆಟಿಕ್ಕಾಗಿ ತಾನೇ ತಗೊಳುತ್ತೆ. ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು, ಡಿಸ್ಟಿಕ್ಕು, ತಾಲೂಕು, ಇಮೇಲ್ ID, ಮೊಬೈಲ್ ನಂಬರು, ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ಸೆಲೆಕ್ಟ್ ಡಿಗ್ರಿ ಟು ಯಾವುದು BA ಬೇಕಾ BCom ಬೇಕಾ ಯಾವ್ದು ಮಾಡ್ತೀರಾ ಅಂತ ಕೇಳುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರೈನಿಂಗ್ ಅಂದರೆ ನೀವು ಎಲ್ಲಿ ಟ್ರೈನಿಂಗ್ ಪಡೆಯೋಕ್ಕೆ ಇಷ್ಟಪಡ್ತೀರ ಅಂತ ಕೇಳುತ್ತೆ. ಎರಡೇ ಸೆಂಟರ್ ಇದ್ದಾವೆ, ಒಂದು ಧಾರವಾಡ, ಒಂದು ಬೆಂಗಳೂರು ಅಂತ ಇದೆ. ನೀವು ಎಲ್ಲಿ ಇಷ್ಟ ಆಗುತ್ತೆ ಅದನ್ನ ತೆಗೆದುಕೊಳ್ಬೋದು. ಕ್ಲಾಸಿಕ್ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಸೊಸೈಟಿ ಧಾರವಾಡ ಮತ್ತು ಯೂನಿವರ್ಸಲ್ ಚಾರಿಟೇಬಲ್ ಸೆಂಟರ್ ಬೆಂಗಳೂರು ಎರಡಿದೆ. ಎಲ್ಲಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ PUC ಬೋರ್ಡು ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು ಅಂದರೆ ಸೈನು, ಅಪ್ಲೋಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು PUC ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡ್ಕೊಳ್ಳಿ. ಯಾಕಂದರೆ ನೀವು ಈ ಸೌಲಭ್ಯದ ಮೂಲಕ ದೊಡ್ಡ ದೊಡ್ಡ ಜಾಬನ್ನು ಕೂಡ ಪಡ್ಕೊಳ್ಬೋದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.